ಪಾಂಡವಪುರ ಪುರಸಭೆಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಘನತ್ಯಾಜ್ಯ ವಸ್ತು ನಿರ್ವಹಣೆ ಹಾಗೂ ವಿಲೇವಾರಿ ಬಗ್ಗೆ ಸಾರ್ವಜನಿಕ ಅರಿವಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಪಾಂಡವಪುರ ಪುರಸಭೆ ವತಿಯಿಂದ ಪಾಂಡವ ಗೋಲ್ಡ್ ವಿತರಣೆ ಮಾಡಲಾಯಿತು. ಹಸಿ ಕಸ, ಒಣ ಕಸ, ಸ್ಯಾನಿಟರಿ ತ್ಯಾಜ್ಯ, ವಿಶೇಷ ತ್ಯಾಜ್ಯ ಯಾವ ರೀತಿ ವಿಂಗಡಿಸಬೇಕು, ತ್ಯಾಜ್ಯ ವಿಂಗಡಣೆಯಿಂದ ಆಗುವ ಲಾಭಗಳು, ಹಸಿ ಕಸದಿಂದ ಮನೆಗಳ ಗೊಬ್ಬರ ತಯಾರಿಕೆ, ಪ್ಲಾಸ್ಟಿಕ್ ನಿಷೇಧ, ಪರಿಸರ ಸ್ನೇಹಿ ವಸ್ತುಗಳ ಬಳಕೆ, ಸ್ವಚ್ಛ ಸರ್ವೇಕ್ಷಣೆ ಕುರಿತಂತೆ ಪರಿಸರ ಇಂಜಿನಿಯರ್ ಸಫಿನಾಜ್ ಎಂಜಿ ಅವರು ಅರಿವು ಮೂಡಿಸಿ ಸಮರ್ಪಕವಾಗಿ ತ್ಯಾಜ್ಯ ವಿಂಗಡಣೆ ಮಾಡಿ ಪೌರಕಾರ್ಮಿಕರಿಗೆ ಸಹಕರಿಸುತ್ತಿರುವ ನಾಗರಿಕರಿಗೆ ಹಸಿ ಕಸದಿಂದ ತಯಾರಿಸಲಾದ 25 ಕೆಜಿ ತೂಕವುಳ್ಳ ಪಾಂಡವ ಗೋಲ್ಡ್ ಸಾವಯವ ಗೊಬ್ಬರವನ್ನು ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಿದರು. ಹಾಗೂ 1 ಕೆಜಿ ಗೊಬ್ಬರಕ್ಕೆ ರೂ. 2ರಂತೆ ಮಾರಾಟಕ್ಕೆ ಲಭ್ಯವಿದ್ದು, ಕೃಷಿ, ತೋಟಗಾರಿಕೆ, ಕೈತೋಟ ಇತ್ಯಾದಿ ಬಳಸಿ ಭೂಮಿಯ ಫಲವತ್ತತೆ ಉಳಿಸಿ ರಾಸಾಯನಿಕಗಳ ಬಳಕೆಗಳನ್ನು ಕಡಿಮೆ ಮಾಡಿ ಹೆಚ್ಚು ಮರಗಿಡಗಳನ್ನು ಬೆಳೆಸಿ ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರ ಕೊಡುಗೆಯಾಗಿ ನೀಡುವಂತೆ ತಿಳಿಸಿದರು. ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರು ಮಾತನಾಡಿ, ಸಾರ್ವಜನಿಕರು ಗೊಬ್ಬರ ಖರೀದಿಸಲು ಪುರಸಭೆ ಸಂಪರ್ಕ ಮಾಡಬಹುದು. ಘನತ್ಯಾಜ್ಯ ನಿಯಮಗಳನ್ವಯ ವಾಣಿಜ್ಯ ಉದ್ಯಮಗಳಿಂದ ಸೇವಾ ಶುಲ್ಕ ವಸೂಲಿ ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಪ್ರತಿಯೊಂದು ಉದ್ಯಮಿಗೆ ಇಂತಿಷ್ಟು ಶುಲ್ಕ ನಿಗದಿಯಾಗಿದ್ದು, ಅದರಂತೆ ನಡೆದುಕೊಂಡಲ್ಲಿ ಪುರಸಭೆ ಆರ್ಥಿಕವಾಗಿ ಸಬಲಗೊಂಡು ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಸೇವೆ ನೀಡಲು ಸಾಧ್ಯವಾಗುತ್ತದೆ ಎಂದರು. ಸಾರ್ವಜನಿಕ ಸ್ವಚ್ಛತೆ ಇತ್ಯಾದಿ ಬಗ್ಗೆ ಅರಿವು ಮೂಡಿಸಲು 5 ಮಹಿಳೆಯರನ್ನು ಸಮುದಾಯ ಸಂಚಾಲಕರಾಗಿ ತಾತ್ಕಾಲಿಕವಾಗಿ ಪುರಸಭೆಯಿಂದ ನಿಯೋಜಿಸಲಾಗಿದೆ ಎಂದರು. ಸರ್ಕಾರದ ನಾಮಿನಿ ಸದಸ್ಯ ಎಂ ಮುರಳೀಧರ್ ಮಾತನಾಡಿ, ಸಾರ್ವಜನಿಕರು ಜನಪ್ರತಿನಿಧಿಗಳ ಸಹಕಾರದಿಂದ ಪುರಸಭೆ ಅಧಿಕಾರಿ ಸಿಬ್ಬಂದಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಸಕರಾದ ದರ್ಶನ್ ಪುಟ್ಟಣ್ಣಯವರ ಮಾರ್ಗದರ್ಶನದಲ್ಲಿ ಇಂತಹ ಕೆಲಸಗಳು ನಿರಂತರವಾಗಿ ನಡೆಯಲಿ ಎಂದರು. ನಂತರ ಪುರಸಭೆ ವತಿಯಿಂದ ಪ್ರತಿನಿತ್ಯ ಸ್ವಚ್ಛಗೊಳಿಸುತ್ತಿದ್ದರು. ಸಾರ್ವಜನಿಕರು ಕಸವನ್ನು ಬೇಕಾಬಿಟ್ಟಿಯಾಗಿ ಕಸ ಎಸೆದು ಹಳೆ ಬಸ್ ನಿಲ್ದಾಣಕ್ಕೆ ಕಪ್ಪು ಚುಕ್ಕಿಯಂತೆ ಕಾಣುತ್ತಿದ್ದ ಪಶು ಆಸ್ಪತ್ರೆ ಮುಂಭಾಗ ಸ್ಥಳವನ್ನು ಸ್ವಚ್ಛಗೊಳಿಸಿ ಮರುಬಳಕೆ ವಸ್ತುಗಳಾದ ಹಳೆ ಟೈರ್, ಪ್ಲಾಸ್ಟಿಕ್ ಬಾಟಲಿ, ಬೊಂಬುಗಳನ್ನು ಬಳಸಿ ಸುಂದರೀಕರಣಗೊಳಿಸಲಾದ ಸ್ಥಳದಲ್ಲಿ ಪುರಸಭೆ ಅಧಿಕಾರಿ ಸಿಬ್ಬಂದಿಗಳು, ಮಾಜಿ ಸದಸ್ಯರಾದ ಶಿವಕುಮಾರ್, ಪಶು ವೈದ್ಯಾಧಿಕಾರಿ ಡಾಕ್ಟರ್ ಹಿಮಾಚಲ್ ಸಾರ್ವಜನಿಕರು ಗಿಡ ನೆಡುವ ಮೂಲಕ ಸೆಲ್ಫಿ ಸ್ಮಾರ್ಟ್ನಂತೆ ಬಳಸಲು ಸಾರ್ವಜನಿಕರಿಗೆ ಅರ್ಪಿಸಿದರು. ಸುತ್ತಮುತ್ತಲ ಅಂಗಡಿಯವರು, ಮುಖ್ಯಾಧಿಕಾರಿ, ಪರಿಸರ ಇಂಜಿನಿಯರ್, ಕಿರಿಯ ಆರೋಗ್ಯ ನಿರೀಕ್ಷಕಿ, ಪೌರ ಕಾರ್ಮಿಕರು, ಸಮುದಾಯ ಸಂಚಾಲಕರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇವ್ರು ಹೋಗಿ ನಮ್ಮ ಮನೆಯಲ್ಲಿ ನಿಂತ್ಕೊಂಡು ಗೊಬ್ಬರವನ್ನು ಮಿಕ್ಸ್ ಮಾಡಿ ಕೊಡ್ತಾರೆ, ಅದು ತ್ಯಾಜ್ಯವನ್ನು ಮಿಕ್ಸ್ ಮಾಡಿ ಕೊಡ್ತಾರೆ, ಬೇರ್ಪಡಿಸಿ ಕೊಡಿ ಅಂತ ಹೇಳಿ ಪ್ರತಿ ದಿವಸ ಇವರಿಗೆ ಅದೇ ಕೆಲಸ. ಎಷ್ಟು ದಿವಸ 1 ವರ್ಷದಲ್ಲೂ ಕೂಡ ಇವರು ನೆನಪು ಮಾಡಿಕೊಂಡಿದ್ದಾರೆ. ಅದು ಕೂಡ ನಮಗೆ ಈ ಪುಸ್ತಕಗಳಿಗೆ ಅನುಕೂಲ ಆಗಿದೆ. ಯಾಕಂದರೆ ಎಲ್ಲ ಪುಸ್ತಕಗಳಿಗೂ ಕೂಡ ಇವರ ನೆನಪು ನಗರಸಭೆಗೆ 25 ಜನ ಇದ್ದಾರೆ, ಪುಸ್ತಕಗಳಿಗೆ 5 ಜನವನ್ನು ನೆನಪು ಮಾಡಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ನಾವು ಕೂಡ. ಅದನ್ನ ನಾವೇ ಬೆಳೆಸ್ಬೋದಲ್ಲ, ನಮ್ಮ ಮನೆಗೆ ಮಾರಾಟಕ್ಕೆ ತಗೊಳ್ಳೋದು ಶುದ್ಧವಾಗಿರೋ ಬೆಳೆನ ನಮ್ಮ ಮನೆಯಲ್ಲೇ ನಾವು ತಗೋಬಹುದು. ದುಡ್ಡು ಉಳಿತಾಯ ಕೂಡ ಆಗುತ್ತೆ. ಮತ್ತೆ ತಾವುಗಳು ತ್ಯಾಜ್ಯ ವಿಂಗಡಿಸಿ ಕೊಡ್ತಿರೋದ್ರಿಂದಲೇ ನಾವು ಇವತ್ತು ಗೊಬ್ಬರನ, ಸಾವಯವ ಗೊಬ್ಬರನ ತಯಾರಿಸಿದ್ದೀವಿ. ಅದನ್ನ ಆ ವಾರ್ಡಲ್ಲಿ ಯಾರು ಚೆನ್ನಾಗಿ ವಿಂಗಡಣೆ ಮಾಡಿ ಪರಿಸರ ಸ್ನೇಹಿಯಾಗಿ ಇರ್ತಾರೆ ಮತ್ತು ಪುರಸಭೆಗೆ ಯಾರು ಸಹಕರಿಸಿದ್ದಾರೆ, ಸಹಕಾರ ಅಂದರೆ ತ್ಯಾಜ್ಯ ವಿಂಗಡಣೆಯಲ್ಲಿ ಅಂಥವ್ರಿಗೆ ಒಬ್ಬ ಉತ್ತಮ ನಾಗರಿಕ ಅಂತ ಗುರುತಿಸಿದ್ದೀವಿ. ವಾರ್ಡ್ ವೈಸ್ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೆ 25 ಕೆಜಿ ಗೊಬ್ಬರನ ಇವತ್ತು ನಾವು ವಿತರಿಸ್ತಿದ್ದೀವಿ. ಸಾಂಕೇತಿಕವಾಗಿ ಮುಂದೆ ಮನೆಗೂ ಬಂದು ಬೇರೆಯವ್ರಿಗೂ ಕೊಡ್ತೀವಿ ಪ್ರೋತ್ಸಾಹಕರವಾಗಿ. ಆನಂತರ ತಾವುಗಳು ಇನ್ನೂ ಬೇಕು ಅಂದರೆ ತಗೊಂಡು ಬಳಸಬೇಕು. ಆಯ್ತು, ಈಗಾಗಲೇ ಹೇಳಿದ್ದು ಎಲ್ಲರಿಗೂ ಅರ್ಥ ಆಗಿದೆಯಾ? ಯಾರಾದ್ರೂ ಹೇಳ್ತೀರಾ ಏನ್ ಮಾಡ್ಬೇಕು ಅಂತ? ನಾವು ದಿನಂಪ್ರತಿ ನೀವೆಲ್ಲ ಏನು ವೇಸ್ಟ್ಗಳನ್ನ ಜನರೇಟ್ ಮಾಡ್ತೀವಿ ಅಂದರೆ ತ್ಯಾಜ್ಯ ಕಸವನ್ನು ಉಪಯೋಗಕ್ಕೆ, ಈಗ ನೀವು ತರಕಾರಿ ತರಿಸಿ ಅದರ ಬಟ್ಟೆಯನ್ನು ಕಟ್ ಮಾಡಿ ಹಾಕ್ತಿರಲ್ಲ, ಅದರಲ್ಲಿ ಗೊಬ್ಬರವನ್ನು ತಯಾರು ಮಾಡಿ ನಾವು ರೆಡಿ ಮಾಡಿದ್ದೀವಿ. ಆಯಿತಾ? ನಿಮ್ಮಗಳನ್ನ ಏನು 2 ರೂಪಾಯಿ ಕೆಜಿಗೆ 2 ರೂಪಾಯಿ ಅಷ್ಟೇ. ನಿಮ್ಮ ಪಾನಿಪುರಿಗಿನ್ನ ಕಡಿಮೆ. ಒಂದು ಬನ್ನಿಗೆ ನಾವು ಶ್ರಮ ಕೊಡಬಾರ್ದು. ತಗೋಬೋದಾ? ನೀವೇ ಉಪಯೋಗಿಸ್ತಕ್ಕಂಥ ಗೊಬ್ಬರ ಅದನ್ನ ಹೇಗೋ ಇರ್ತದೆ, ಅದನ್ನು ಗೊಬ್ಬರವನ್ನ ತಯಾರು ಮಾಡಿದ್ವಿ. ತುಂಬಾ ಚೆನ್ನಾಗಿದೆ, ನೀವು ನೋಡ್ಕೊಳ್ಳಿ. ನಾವು ಜಮೀನಿಗೆ ತಗೊಂಡಿದ್ವಿ. ಈಗಾಗಲೇ ಆರೋಳ್ಳಿಯವರು 5,000 ರೂಪಾಯಿ ಕೊಟ್ಟು ಅವರು ಕುಬೇರಪ್ಪ ಅನ್ನೋರು ತಗೊಂಡೋಗಿದ್ದಾರೆ. ಈಗ ಕೆನ್ನಾಳವರು ತಗೊಂಡೋಗಿದ್ದಾರೆ. ಬಟ್
ಬಟ್ ಇದ್ರ ಬಗ್ಗೆ ಅರಿವಿಲ್ಲದೆ ಇರೋದ್ರಿಂದ ಯಾರು ಕೂಡ ಇದನ್ನ ಉಪಯೋಗಿಸಲಿಕ್ಕೆ ಹಿಂದೇಟಾಗ್ತಿದ್ದಾರೆ. ದಯಮಾಡಿ ಅದನ್ನ ಎಲ್ಲವನ್ನ ತಾವು ಉಪಯೋಗಿಸಬೇಕು. ಅದರಲ್ಲೂ ಕೂಡ ಎಸ್ಪೆಷಲಿ ರೈತರು, ಈ ಅಡಿಕೆ ಬೆಳೆದಿರ್ತಕ್ಕಂಥವ್ರು, ತೆಂಗು ಬೆಳೆದಿರ್ತಕ್ಕಂಥವ್ರು, ಮಾವು ಈ ತರ ಬೆಳೆದಿರ್ತಕ್ಕಂಥವ್ರು ಉಪಯೋಗಿಸಿದ್ರೆ ಉತ್ತಮ ಆಗ್ತದೆ. ಕಡಿಮೆ ದುಡ್ಡಿನಲ್ಲಿ ನಮ್ಮ ಸ್ಥಳೀಯ ಗೊಬ್ಬರವನ್ನು ಉಪಯೋಗಿಸಿಕೊಂಡು ಮತ್ತೆ ನಾವೇ ತಯಾರು ಮಾಡಿದಂತಹ ಗೊಬ್ಬರವನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಈಗ ರೈತರುಗಳು ಜಾಸ್ತಿ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ಬೇಕಿದೆ. ಈಗ ನಮ್ಮ ಟೌನವರೇ ಬಂದಿದ್ದಾರೆ, ಗಿಡಕ್ಕೆ ಎಷ್ಟಾಗ್ಬೋದು, ಒಂದು 10 kg 15 kg ಆಗ್ಬೋದು. ರೈತರು ಬಂದರೆ ಅದು ಟನ್ಗಟ್ಟಲೆ ಹೋಗ್ತದೆ, ಅನುಕೂಲ ಆಗ್ತದೆ. ಇದರಲ್ಲಿ ನಾನು ಒಂದು ರಿಕ್ವೆಸ್ಟ್ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಸುದ್ದಿಯನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಅದೇ ರೀತಿಯಲ್ಲಿ ಇನ್ನೊಂದು ಹೊಸದು 2016ರ ಒಂದು ಏನು ತ್ಯಾಜ್ಯ ವಸ್ತು ವಿಲೇವಾರಿ ಒಂದು ಅಧ್ಯಾದೇಶವನ್ನ ಸರ್ಕಾರ ಮಾಡಿದೆ. ನಾವೇನ್ ಮಾಡಬೇಕು, ಯೂಸರ್ ಫೀ ಅಂದ್ರೆ ನಾವು ಏನು ಉಪಯೋಗಿಸ್ತೀವಿ ಅದಕ್ಕೆ ಶುಲ್ಕವನ್ನ ಕೊಟ್ಟು ಪಡಿಬೇಕು. ಈಗ ನೀರನ್ನು ಉಪಯೋಗಿಸಿದಾಗ ತಗೊಳ್ಳಿಕ್ಕೆ ಕೊಡಲ್ಲ ದುಡ್ಡು. ಅದೇ ರೀತಿಯಲ್ಲಿ ಕೇಬಲ್ ಒಂದು ತಿಂಗಳಿಗೆ ಎಷ್ಟು ಕೊಡ್ತೀರಿ? 150 ರೂಪಾಯಿ ಕೊಡ್ತೀನಿ. 250 ನಾನು ಕೊಡಲ್ಲ, ಅದಕ್ಕೆ ಗೊತ್ತಿಲ್ಲ ನನಗೆ. ಅದರಿಂದ ಒಂದು ಕೇಬಲ್ ನಾವು ಮನರಂಜನೆಗಾಗಿ ಉಪಯೋಗಿಸ್ತಕ್ಕಂಥ ಒಂದು ಕೇಬಲ್ಗೆ 250 ರೂಪಾಯಿ ಕೊಡ್ತೀನಿ ಅಂದ್ರೆ, ನಾವು ನಮ್ಮಲ್ಲಿ ಅಂಗಡಿಗಳಲ್ಲಿ ಕಮರ್ಷಿಯಲ್ ಹೋಟೆಲ್ ಇರ್ಬೋದು, ಬೇಕರಿ ಇರ್ಬೋದು, ದೊಡ್ಡ ದೊಡ್ಡ ಹೋಟೆಲ್ಗಳು ಇರ್ತಾವಲ್ಲ, ಅದನ್ನ ಏನು ನಾವು ತ್ಯಾಜ್ಯನ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಸೃಜಿಸ್ತೀವಿ. ಅದಕ್ಕೆ ತಿಂಗಳಿಗೆ ಒಂದು ತ್ಯಾಜ್ಯ ವಿಲೇವಾರಿ ಶುಲ್ಕವನ್ನ ಪಾವತಿ ಮಾಡಬೇಕು ಅಂತ ಹೇಳಿ 2016ರಲ್ಲಿ ಒಂದು ಅಧ್ಯಾದೇಶವನ್ನು ಮಾಡಿದೆ. ಆದರೆ ಇಲ್ಲಿವರೆಗೂ ಕೂಡ ನಾವು ಅದನ್ನು ಯೂಸ್ ಮಾಡ್ತಿರಲಿಲ್ಲ. ಆದರೆ ಈಗ ಈ ವರ್ಷದಿಂದ 2026-27ನೇ ಸಾಲಿನಿಂದ ಇಲ್ಲೊಂದು ಕೆಲವೊಂದು ನಿಮಗೆ ಐಟಮ್ಗಳನ್ನ ಕೊಡ್ತೀನಿ. ಯಾವ್ಯಾವ ಹೋಟೆಲು, ಯಾವ್ಯಾವ ಸಣ್ಣ ಸಣ್ಣ ಅಂಗಡಿಗಳಿಗೆ ಎಷ್ಟೆಷ್ಟು ಅಂತ ಹೇಳಿ ಒಂದು ಕೆಲವೊಂದು ಮಾತ್ರ ಹೇಳ್ತೇನೆ. ನೀವೆಲ್ಲರೂ ಕೂಡ ಟೀ ಕುಡಿಲಿಕ್ಕೆ ಹೋದಾಗ, ಮತ್ತೆ ಟೀ ಅಂಗಡಿ ಇಟ್ಟಿರೋರು, ಹೋಟೆಲ್ ಇಟ್ಟಿರೋಂಥವ್ರು, ಮತ್ತೆ ಗಾಡಿಗಳನ್ನ ಇಟ್ಟಿರಲ್ಲ, ಈ ಶುಲ್ಕವನ್ನ ಇವಾಗ ಈ ವರ್ಷದಿಂದ ಪುರಸಭೆಗೆ ಪಾವತಿ ಮಾಡಲೇಬೇಕು. ಯಾರು ಪಾವತಿ ಮಾಡಲಿಲ್ಲ ಅದು ಏನು 2016 ಅಧ್ಯಾದೇಶ ಇದೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ್ತದೆ. ಅದರಿಂದ ಇದನ್ನು ಫಾಲೋ ಮಾಡಲೇಬೇಕು. ದಯಮಾಡಿ ಪುರಸಭೆ ಜೊತೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಂತ ಹೇಳಿ ಒಂದು ಕಡೆಯಿಂದ ಹೇಳ್ತೇನೆ. ಉಪಹಾರ ಗೃಹಗಳು, ಹೋಟೆಲ್ ಅಂದ್ರೆ ಡಾಬಾಗಳು, ಇವಕ್ಕೆಲ್ಲ ಸೇವಾ ಶುಲ್ಕ ಮತ್ತೆ ಇದು ತಿಂಗಳಿಗೆ 300 ರೂಪಾಯಿ ಕೊಡಬೇಕಾಗ್ತದೆ. ತಿಂಗಳಿಗೆ 300 ರೂಪಾಯಿ. ಈಗಾಗಲೇ ಇಲ್ಲಿವರೆಗೂ ಕೂಡ ನಾವು ಪುರಸಭೆಯಿಂದ ಫ್ರೀಯಾಗಿ ತಗೊಬರ್ತಿದ್ವಿ. ನಮ್ಮ ಕಾರ್ಮಿಕರು ತಿಂಗಳಿಗೆ 300 ರೂಪಾಯಿನ ಕೊಡಬೇಕು. ಅದೇ ರೀತಿಯಲ್ಲಿ ಹೋಟೆಲ್ಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ 25 ಆಸನ ಅಂದ್ರೆ 25 ಬೆಡ್ ಇದ್ರೆ ಆ ಹೋಟೆಲ್ಗಳಲ್ಲಿ 300 ರೂಪಾಯಿ ಅವರು ಕೊಡಬೇಕು. 25ಕ್ಕಿಂತ ಹೆಚ್ಚು ಆಸನ ಇದ್ರೆ 450 ರೂಪಾಯಿ ಕೊಡಬೇಕಾಗ್ತದೆ. ಊಟದ ಮೆಸ್ಸುಗಳು, ಈಗೇನು ಮೆಸ್ಗಳು ಅಂತ ಇದೆ, ಅವರು 150 ರೂಪಾಯಿ ತಿಂಗಳ ಕೊಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಬೇಕರಿಗಳು 180 ರೂಪಾಯಿ ಕೊಡಬೇಕಾಗ್ತದೆ. ಆಮೇಲೆ ಕಾಫಿ, ಟೀ ಸ್ಟಾಲ್, ಸಿಹಿ ತಿಂಡಿ ಮಾರಾಟಗಾರರು 60 ರೂಪಾಯಿ ಕೊಡಬೇಕಾಗ್ತದೆ. ಅದರಿಂದ ಏನು ಜಾಸ್ತಿ ವೇಸ್ಟೇಜ್ ಬರೋದಿಲ್ಲ. ಫಾಸ್ಟ್ ಫುಡ್ ಅಂಗಡಿಗಳು 120 ರೂಪಾಯಿ, ಕೈಗಾಡಿ, ತೊಳ್ಳೋ ಗಾಡಿ, ಬೀದಿ ಬದಿ ವ್ಯಾಪಾರಿಗಳು 30 ರೂಪಾಯಿ ತಿಂಗಳ ಕೊಡಬೇಕಾಗ್ತದೆ. ಆಯ್ತಲ್ಲ. ಅದೇ ರೀತಿಯಲ್ಲಿ ಮದುವೆ ಸಮಾರಂಭಗಳನ್ನು ನಡೆಸುವಂತ ಹಾಲು ಇತರೆ 600 ರೂಪಾಯಿ ಕೊಡಬೇಕಾಗ್ತದೆ. ವಸತಿ ಗೃಹ, ಲಾಡ್ಜ್, ಬೃಹತ್ ತ್ಯಾಜ್ಯ ಉತ್ಪಾದನೆ ಹೊರತುಪಡಿಸಿ 450 ರೂಪಾಯಿ ಕೊಡುತ್ತೆ. ಇದೇ ರೀತಿಯಲ್ಲಿ ಲಿಕ್ಕರ್ ಶಾಪ್ನವರು ಕೂಡ ಅಲ್ಲೇನು ತ್ಯಾಜ್ಯಗಳೆಲ್ಲ ಪ್ಲಾಸ್ಟಿಕ್ ಬರ್ತದೆ, ಅವರು ಕೂಡ ಕೊಡಬೇಕಾಗ್ತದೆ. ಚಿಲ್ಲರೆ ಅಂಗಡಿಯವರು 175 ರೂಪಾಯಿ ಕೊಡ್ತಾರೆ. ಸಗಟು ಹೋಲ್ಸೇಲ್ 300 ರೂಪಾಯಿ ಕೊಡಬೇಕು. ಇದೇ ರೀತಿಯಲ್ಲಿ ಒಂದು ಲಿಸ್ಟ್ ಅನ್ನು ಕೊಡ್ತೇನೆ, ತಾವು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಬೇಕಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಒಟ್ಟು 44 ವಿಧದ ಐಟಮ್ಗಳಿದೆ. ಆ ಐಟಮ್ಗೂ ಕೂಡ ಶುಲ್ಕವನ್ನು ಪುರಸಭೆಯಿಂದ ವಿತರಣೆ ಮಾಡ್ತಾ ಇದ್ದೀವಿ. ತಾವು ದಯಮಾಡಿ ಇದನ್ನು ಪ್ರಚಾರ ಮಾಡಬೇಕು. ಅದೇ ರೀತಿಯಲ್ಲಿ ತಾವು ಕೂಡ ಪಾವತಿ ಮಾಡಿ ನಮ್ಮ ಪುರಸಭೆಗೆ ಆದಾಯ ರೀತಿಯಲ್ಲಿ ತಾವೆಲ್ಲ ಸಹಕರಿಸಬೇಕಂತ ಹೇಳಿ ಈಗಾಗಲೇ ವಾರ್ಡ್ ವೈಸ್ ನಾವು ತ್ಯಾಜ್ಯ ವಿಲೇವಾರಿ ಅಂದ್ರೆ ಹಸಿ ಕಸ ಒಣಕಸವನ್ನ ಯಾರು ಅಚ್ಚುಕಟ್ಟಾಗಿ ಮನೆಯಿಂದ ಬೇರ್ಪಡಿಸಿ ಕೊಡ್ತಾ ಇದ್ರಿ ಅವ್ರನ್ನ ಗುರುತು ಮಾಡಿದ್ವಿ. ಅವರಿಗೆ ನಾವು ಸಾಂಕೇತಿಕವಾಗಿ ಈ ದಿವಸ ನಾವು ಗೊಬ್ಬರವನ್ನ ಪುರಸಭೆಯಿಂದ ತಯಾರು ಮಾಡಿದ ಗೊಬ್ಬರವನ್ನು ಕೊಡ್ತಾ ಇದ್ವಿ. ದಯಮಾಡಿ ಲಿಸ್ಟ್ ಹೇಳ್ತೀವಿ. ಬ್ಲೂ ಡಬ್ಬಕ್ಕೆ ಮತ್ತೆ ಗ್ರೀನ್ ಕಲರ್ ಡಬ್ಬಕ್ಕೆ ವಿಂಗಡಿಸಿ ಕೊಡಬೇಕು ಅಂತ ಒಂದಿನ ಹೇಳ್ತಾರೆ.
ಸರಿದಾರಿ ತಂದು ಇವತ್ತು ಈ ಸ್ವಚ್ಛವಾದ ನಮಗೆ ಗೊಬ್ಬರನ ಕೊಟ್ಟಿದ್ದಾರೆ. ಇದನ್ನ ನಾವು ಬಳಸ್ಕೊಳ್ಳಿಕ್ಕೆ ನಾವು ಗಿಡಗಳು ಇಟ್ಟಿದ್ದೀವಿ, ಅದನ್ನ ನಾವು ಬಳಕೆ ಮಾಡಿ ಉಪಯೋಗಿಸಿ ನಾವು ಇಲ್ಲಿಗೆ ಡಿವೈಡಿಂಗ್ ಮಾಡಿ ಕೊಡ್ತೀವಿ. ಅವ್ರಿಗೆ ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು. ಯಾಕೆಂತಂದ್ರೆ ಇದರಿಂದ ಇಂಥದ್ದನ್ನ ನಾವು ಕಂಡುಹಿಡಿಬೋದು, ಈ ಥರ ನಾವು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಟ್ಟಲ್ಲ ನಮಗೆ. ಅದಕ್ಕೆ ತುಂಬ ಧನ್ಯವಾದಗಳು. ಸರ್ಕಾರ ಇವಾಗ